ಫಸ್ಟ್ ಸೆಂಟೆನ್ಸ್ ಈ ರೀತಿ ಇದೆ. ನನಗೆ ದುಡ್ಡು ಬೇಕಾಗಿದೆ, ನನಗೆ ಹಣ ಬೇಕಾಗಿದೆ ಅನ್ನೋಕ್ಕೆ ಐ ನೀಡ್ ಮನಿ. ಐ ನೀಡ್ ಮನಿ. ನನಗೆ ದುಡ್ಡು ಬೇಕಾಗಿದೆ. ಏನಾದರೂ ತಿನ್ನಿ. ಹೊಟ್ಟೆ ಹಸ್ತಿದ್ರೆ ಏನಾದ್ರು ತಿನ್ನಿ ಅಂತೀವಲ್ಲ, ಅದನ್ನೇ ಇಂಗ್ಲೀಷ್ನಲ್ಲಿ ಈಟ್ ಸಮಥಿಂಗ್. ಈಟ್ ಸಮಥಿಂಗ್. ಅದನ್ನು ಈಗಲೇ ಮಾಡು. ಅದನ್ನು ಈಗಲೇ ಮಾಡು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಡೂ ಇಟ್ ನಾವ್. ಡೂ ಇಟ್ ನಾವ್. ನಾನು ಎಲ್ಲಿದ್ದೀನಿ. ನಾನು ಎಲ್ಲಿದ್ದೀನಿ, ಎಲ್ಲಿಗೆ ಬಂದೀನಿ ಅಂತ ಅನ್ನೋಕ್ಕೆ ವೇರ್ ಆಮ್ ಐ. ವೇರ್ ಆಮ್ ಐ. ನಾನು ಹೇಳಿದ ಹಾಗೆ ಮಾಡು. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಡೂ ಆ್ಯಸ್ ಐ ಸೇ. ಡೂ ಆ್ಯಸ್ ಐ ಸೇ. ನಾನು ನಿರಾಕರಿಸಿದೆ. ನಾನು ನಿರಾಕರಿಸಿದೆ. ಇದಕ್ಕೆ ಹೇಳ್ತೀವಿ ಐ ರೆಫ್ಯೂಸ್ಡ್. ಐ ರೆಫ್ಯೂಸ್ಡ್. ನಾನು ಚೆನ್ನಾಗಿದ್ದೀನಿ, ಹುಷಾರಾಗಿದ್ದೀನಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ಆಮ್ ಫೈನ್. ಐ ಆಮ್ ಫೈನ್. ನನಗೆ ಇನ್ನೂ ಸ್ವಲ್ಪ ಬೇಕು. ನನಗೆ ಇನ್ನೂ ಸ್ವಲ್ಪ ಬೇಕು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ವಾಂಟ್ ಮೋರ್. ಐ ವಾಂಟ್ ಮೋರ್. ನಾನು ಇಲ್ಲಿ ವಾಸಿಸುವುದು. ಇಲ್ಲೇ ಇರೋದು, ಇಲ್ಲೇ ವಾಸ ಆಗಿದ್ದೀನಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ಲೈವ್ ಹರ್. ಐ ಲೈವ್ ಹರ್. ಏನಾದರೂ ಹೇಳು. ಏನಾದರೂ ಹೇಳು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಸೇ ಸಮಥಿಂಗ್. ಸೇ ಸಮಥಿಂಗ್. ನಿನಗೆ ನಾಚಿಕೆಯಾಗಬೇಕು. ಏನಾದರೂ ಕೆಟ್ಟ ಕೆಲಸ ಮಾಡಿದಾಗ ಹೇಳ್ತೀವಲ್ಲ ನಿನಗೆ ನಾಚಿಕೆ ಆಗಲ್ವಾ ಅಂತ, ಅದಕ್ಕೆ ಸೇಮ್ ಆನ್ ಯು. ಸೇಮ್ ಆನ್ ಯು. ನಾನು ನಿನ್ನ ಜೊತೆಗಿದ್ದೇನೆ, ಹೆದರಬೇಡ, ನಾನು ನಿನ್ನ ಜೊತೆಗಿದ್ದೀನಿ ಅಂತ ಅಂತೀವಲ್ಲ, ಅದನ್ನೇ ಐ ಆಮ್ ವಿತ್ ಯು. ಐ ಆಮ್ ವಿತ್ ಯು. ನೆಕ್ಸ್ಟ್, ನನಗೆ ಯಾವುದೇ ಅಭ್ಯಂತರವಿಲ್ಲ. ಅಂದರೆ ಯಾರಾದರೂ ಎಲ್ಲಿ ನಿಮ್ಮ ಮನೆಗೆ ಬರ್ತೀನಿಪ್ಪ ಅಂತಂದರೆ ಹೇಳ್ತೀವಲ್ಲ, ಅದಕ್ಕೆ ಇಂಗ್ಲೀಷ್ನಲ್ಲಿ ಐ ಹ್ಯಾವ್ ನೋ ಅಬ್ಜೆಕ್ಷನ್. ಐ ಹ್ಯಾವ್ ನೋ ಅಬ್ಜೆಕ್ಷನ್. ನಾನು ದಾರಿಯಲ್ಲಿದ್ದೀನಿ. ಅಂದರೆ ಎಲ್ಲಿಗಾದರೂ ಹೋಗುವಾಗ ಹೇಳ್ತೀವಲ್ಲ ನಾನು ದಾರಿಯಲ್ಲಿದ್ದೀನಿ, ಬರ್ತಾ ಇದ್ದೀನಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಐ ಆಮ್ ಆನ್ ಮೈ ವೇ. ಐ ಆಮ್ ಆನ್ ಮೈ ವೇ ಅಂತ ಹೇಳಬೇಕು. ಹುಷಾರಾಗಿ ವಾಹನ ಚಲಾಯಿಸಿ. ಭಾಳ ಜಾಗರೂಕತೆಯಿಂದ ಗಾಡಿ ಓಡಿಸಿ ಅಂತ ಹೇಳ್ತೀವಲ್ಲ, ಅದನ್ನೇ ಡ್ರೈವ್ ಕೇರ್ಫುಲಿ. ಡ್ರೈವ್ ಕೇರ್ಫುಲಿ. ಒಳಗಡೆ ಹೋಗಬೇಡ. ಒಳಗಡೆ ಹೋಗಬೇಡ ಅನ್ನೋಕ್ಕೆ ಡೋಂಟ್ ಗೋ ಇನ್ಸೈಡ್. ಡೋಂಟ್ ಗೋ ಇನ್ಸೈಡ್. ನೆಕ್ಸ್ಟ್, ನಿಮ್ಮ ಕೂದಲನ್ನು ಬಾಚಿಕೊಳ್ಳಿ. ನಿಮ್ಮ ಕೂದಲನ್ನು ಬಾಚಿಕೊಳ್ಳಿ ಅನ್ನೋಕ್ಕೆ ಕಾಂಬ್ ಯುವರ್ ಹೇರ್. ಕಾಂಬ್ ಯುವರ್ ಹೇರ್. ಥ್ಯಾಂಕ್ ಯು.